ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಜಿಯೋಗ್ರಫಿ ಮತ್ತು ಮ್ಯಾಪಿಂಗ್ನಲ್ಲಿ ಒಂದು ಅತ್ಯಂತ ಮುಖ್ಯವಾದಂಥ ಟಾಪಿಕ್ ಅಂತ ಅಂದರೆ ಅದು ಬಯೋಮ್ಗಳು. ನಮ್ಮ ಜಗತ್ತಿನಲ್ಲಿ ಎಷ್ಟು ರೀತಿಯ ಬಯೋಮ್ಗಳಿವೆ, ಯಾವ ರೀತಿಯ ಸಸ್ಯವರ್ಗ ಇದೆ, ಯಾವ ಯಾವ ಅಕ್ಷಾಂಶ, ಯಾವ ಯಾವ ರೇಖಾಂಶಗಳಲ್ಲಿ ನಮಗೆ ಯಾವ ಯಾವ ರೀತಿಯ ಜೀವವರ್ಗ ಕಂಡು ಬರುತ್ತೆ ಅನ್ನೋದನ್ನ ನಾವು ಈ ಬಯೋಮ್ಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇವುಗಳಿಂದ ಪ್ರತಿ ವರ್ಷ 1 ಅಥವಾ 2 ಪ್ರಶ್ನೆಗಳನ್ನ UPSC ಪ್ರಿಲಿಮ್ಸ್ ನಲ್ಲಿ ಕೇಳಿಯೇ ಕೇಳ್ತಾರೆ. ಜೊತೆಗೆ ಮೇನ್ಸ್ ನಲ್ಲಿಯೂ ಕೂಡ ಇವುಗಳ ಬಗ್ಗೆ ಪ್ರಶ್ನೆಗಳು ಆಗಾಗ ಬರ್ತಾ ಇರುತ್ತೆ. ಹಾಗಾಗಿ ಇವುಗಳ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನ ಮಾಡೋಣ. ಜೊತೆಗೆ UPSC IAS ಕೋರ್ಸ್ಗೆ ಪಾಂಚಜನ್ಯ IAS ನಲ್ಲಿ ಹೊಸ ತರಗತಿಗಳು ಆರಂಭ ಆಗಿವೆ. ಜೊತೆಗೆ ನಿಮಗೆ ಯಾವ ಸಬ್ಜೆಕ್ಟ್ಗಳು ಡಿಫಿಕಲ್ಟ್ ಇದ್ರೆ ಆಯಾ ಸಬ್ಜೆಕ್ಟ್ಗಳ ಕೋರ್ಸ್ಗಳು ಕೂಡ ಲಭ್ಯ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ಆ ಕ್ಲಾಸ್ಗಳನ್ನು ಕೂಡ ಜಾಯಿನ್ ಆಗಬಹುದು. ಜೊತೆಗೆ ಪಾಲಿಟಿ ಕ್ಲಾಸ್ಗಳನ್ನ ಉಚಿತವಾಗಿಯೇ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಪಾಲಿಟಿ ಕೋರ್ಸ್ ಲಭ್ಯ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ. ಜೊತೆಗೆ ಎಥಿಕ್ಸ್ ಕೂಡ ಲಭ್ಯ ಇದೆ. ಹಾಗೇನೆ ಯಾರ್ದು ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಯಾರಿಗೆ, ನೀವು ಇಂಗ್ಲಿಷ್ ಕೋರ್ಸ್ ಅನ್ನು ಕೂಡ ನಮ್ಮ ಪಾಂಚಜನ್ಯ IAS ನ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಬಹುದಾಗಿದೆ. ಸರಿ, ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಮೊಟ್ಟ ಮೊದಲನೇದಾಗಿ ಬಯೋಮ್ ಅಂತ ಅಂದ್ರೆ ಏನಂತ ನೋಡೋಣ. ಬಯೋಮ್ ಈಸ್ ಅ ಲಾರ್ಜ್ ರೀಜನ್ ವಿತ್ ಅ ಮೇಜರ್ ವೆಜಿಟೇಟಿವ್ ಟೈಪ್ ಅಂಡ್ ಅಸೋಸಿಯೇಟೆಡ್ ವೈಲ್ಡ್ ಲೈಫ್ ಫೌಂಡ್ ಇನ್ ಅ ಸ್ಪೆಸಿಫಿಕ್ ಕ್ಲೈಮೇಟ್ ಝೋನ್. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಬಯೋಮ್ ಅನ್ನುವಂಥದ್ದು ಲಾರ್ಜ್ ರೀಜನ್, ಇದು ತುಂಬಾ ದೊಡ್ಡದಾಗಿರುತ್ತೆ ರೀಜನ್, ಚಿಕ್ಕ ಪುಟ್ಟದಲ್ಲ, ತುಂಬಾ ದೊಡ್ಡ ರೀಜನ್ ಆಗಿರುತ್ತೆ. ಒಂದೊಂದು ದೇಶಗಳು, ಹಲವಾರು ದೇಶಗಳು ಒಳಗೊಂಡಿರುತ್ತೆ ಇದರಲ್ಲಿ. ಹಾಗೇನೆ ಇಲ್ಲಿ ವೆಜಿಟೇಟಿವ್ ಟೈಪ್ಸ್ ಇರುತ್ತೆ, ಬೇರೆ ಬೇರೆ. ವೆಜಿಟೇಷನ್ ಅಂತ ಅಂದ್ರೆ ಸಸ್ಯವರ್ಗ. ಅಸೋಸಿಯೇಟೆಡ್ ವಿತ್ ವೈಲ್ಡ್ ಲೈಫ್ ಅಂತ ಹೇಳ್ತಾ ಇದ್ದಾರೆ, ಜೀವಿಗಳು ಇರ್ತಾರೆ, ಕಾಡು ಪ್ರಾಣಿಗಳಿರುತ್ತೆ. ಓಕೆ, ಆಮೇಲೆ ಸ್ಪೆಸಿಫಿಕ್ ಕ್ಲೈಮೇಟ್ ಝೋನ್ ಅಲ್ಲಿ ನಮ್ಗೆ ಇದು ಕಂಡು ಬರುತ್ತೆ. ಏನು ಸ್ಪೆಸಿಫಿಕ್ ಕ್ಲೈಮೇಟ್ ಝೋನ್ ಅಂತ ಅಂದ್ರೆ ಅದೇ ರೀತಿಯ ಟೆಂಪರೇಚರ್ ಇರಬೇಕು, ಅದೇ ರೀತಿಯ ಮಳೆ ಇರಬೇಕು, ರೇನ್ ಇರಬೇಕು. ಓಕೆ, ಆಮೇಲೆ ಆಯಾ ಆಯಾ ಭಾಗದ ಅಕ್ಷಾಂಶ ರೇಖಾಂಶಗಳು ನಮಗೆ ಕಂಡು ಬರ್ತಾ ಇರಬೇಕು. ಉದಾಹರಣೆಗೆ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಬರುತ್ತೆ ಅಲ್ವಾ. ಸೊ ಇಲ್ಲಿ ಅಂತ ನೋಡಿದಾಗ ನಾವೊಂದು ಅಧ್ಯಯನ ಮಾಡ್ತೀವಿ ಕೆಳಗಡೆ. ಹಾಗೆ ನೆನ್ಪಿಟ್ಕೊಡ್ರಿ, 3 ಕೀವರ್ಡ್ಗಳಿದೆ ಬಯೋಮ್ ಅಂತ ಅಂದ್ರೆ. 4 ಕೀವರ್ಡ್. ಒಂದು ಲಾರ್ಜ್ ರೀಜನ್ ಇರುತ್ತೆ, ವೆಜಿಟೇಟಿವ್ ಟೈಪ್ ಇರುತ್ತೆ ಇಲ್ಲಿ ವಿಶೇಷವಾದಂಥದ್ದು, ಜೊತೆಗೆ ವೈಲ್ಡ್ ಲೈಫ್ ಇರುತ್ತೆ, ಜೊತೆಗೆ ಸ್ಪೆಸಿಫಿಕ್ ಕ್ಲೈಮೇಟ್ ಝೋನ್ ಇಲ್ಲಿ ನಮಗೆ ಕಂಡು ಬರುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಬಯೋಮ್ ಅಂತ ಕರಿತೀವಿ ಅಲ್ವಾ. ಹಾಗೆಯೇ ನಾವು ಮುಂದುವರೆದು ನೋಡಿದಾಗ, ಸಿನ್ಸ್ ವೆಜಿಟೇಷನ್ ಇಸ್ ಇಮ್ಮೊಬೈಲ್, ಸಸ್ಯವರ್ಗ ಅದು ಇಮ್ಮೊಬೈಲ್ ಇರುತ್ತೆ. ಮೊಬೈಲ್ ಅಂತಂದ್ರೆ ಚಲಿಸುವಂಥದ್ದು, ಇಮ್ಮೊಬೈಲ್ ಅಂತಂದ್ರೆ ಚಲನೆ ಇಲ್ಲದೆ ಇರುವಂಥದ್ದು. ಇಟ್ ಈಸ್ ದ ಬೆಸ್ಟ್ ರೆಪ್ರೆಸೆಂಟೇಷನ್ ಆಫ್ ಎನಿ ಬಯೋಮ್ ಆಸ್ ಇಟ್ ಹ್ಯಾಸ್ ಟು ಅಡಾಪ್ಟ್ ಟು ಅವೈಲೇಬಲ್ ಕಂಡೀಷನ್ಸ್. ಅದೇನ್ ಮಾಡುತ್ತೆ, ಆಯಾ ಅವೈಲೇಬಲ್ ಕಂಡೀಷನ್ಗಳಿಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ನಾವಿಲ್ಲಿ ಸುಮಾರು ರೀತಿಯ ಬಯೋಮ್ಗಳನ್ನ ಅಧ್ಯಯನ ಮಾಡ್ತೀವಿ. ಎಲ್ಲವೂ ಕೂಡ ಇಂಪಾರ್ಟೆಂಟೇ ಇದೆ. ನೀವು ಒಂದು ಚಾರ್ಟ್ ರೀತಿಯಲ್ಲಿ ಇದನ್ನ ಮಾಡ್ಕೊಂಡು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಆರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಬರುತ್ತೆ, ಅಥವಾ ಅದನ್ನ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ಈಕ್ವೇಟೋರಿಯಲ್ ಫಾರೆಸ್ಟ್ ಅಂತಾನೂ ಕೂಡ ಅದನ್ನ ಕರೆಯಲಾಗುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇದು ನಮ್ಮ ಭೂಮಿಯ ಈಕ್ವೇಟರ್ ಅಂತ ಹೇಳ್ಬೋದು ಇದಕ್ಕೆ ಅಲ್ವಾ. ಸೊ ಇಲ್ಲಿ ಈಕ್ವೇಟರ್ ನಲ್ಲಿ ನಾವು ನೋಡಿದಾಗ ನಮಗೆ ಸಾಮಾನ್ಯವಾಗಿ ಇಲ್ಲಿ ಕಂಡು ಬರುವಂತ ಅಂಶಗಳಲ್ಲಿ ಭೂಮಿಯ ಭೂಮಧ್ಯ ರೇಖೆ ಇದೆ. ಇಲ್ಲಿ ಭೂಮಧ್ಯ ರೇಖೆಯ ಅಕ್ಕಪಕ್ಕದಲ್ಲಿ ನೋಡ್ರಿ ದಟ್ಟವಾಗಿ ಹಸಿರು ಬಣ್ಣದಲ್ಲಿ ಕಂಡು ಬರ್ತಾ ಇದೆಯಲ್ಲ ಇದು. ಸೊ ಇದನ್ನ ನಾವೇನಂತ ಕರಿತೀವಿ, ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ನಮ್ಮ ಭಾರತದಲ್ಲೂ ಕೂಡ ಈ ಕಡೆ ಪಶ್ಚಿಮ ಘಟ್ಟಗಳಲ್ಲಿ, ಹಾಗೇನೆ ಸ್ವಲ್ಪ ಪೂರ್ವ ಘಟ್ಟಗಳಲ್ಲಿ ಮತ್ತೆ ಈಶಾನ್ಯದಲ್ಲೆಲ್ಲ ಇದು ನಮಗೆ ಕಂಡು ಬರುತ್ತೆ. ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್, ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ, ಟ್ರಾಪಿಕಲ್ ಅಂತ ಅಂದ್ರೆ ಉಷ್ಣವಲಯ, ರೈನ್ ಫಾರೆಸ್ಟ್ ಅಂದ್ರೆ ಮಳೆ ಕಾಡು, ಎವರ್ ಗ್ರೀನ್ ಅಂತ ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ. ಈಕ್ವೆಟೋರಿಯಲ್ ಅಂತ ಅಂದ್ರೆ ಭೂಮಧ್ಯ ರೇಖೆಯ ಕಾಡುಗಳು ಅಂತ ಕೂಡ ಇದನ್ನ ನಾವು ಕರಿಬಹುದಾಗಿದೆ. ಎಲ್ಲಿ ಕಂಡು ಬರುತ್ತೆ ಇದು ಅಂತ ಅಂದ್ರೆ ಭೂಮಧ್ಯ ರೇಖೆಯ 0 ದಿಂದ 10 ಡಿಗ್ರಿ ವರೆಗೂ ಇದು ನಮಗೆ ಕಂಡು ಬರುತ್ತೆ, ನಾರ್ತ್ ಮತ್ತು ಸೌತ್ ನಲ್ಲಿ. ಇಲ್ಲಿ ಕೆಳಗಡೆ ಒಂದು ಚಿತ್ರನೂ ಕೂಡ ಇದೆ, ನಾನು ಮಾಡಿದ್ದೀನಿ ಅದನ್ನ ಶಾರ್ಟ್ ಆಗಿ, ನಿಮಗೆ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಇಲ್ಲಿ ಯಾವ ತರ ಅಂತ, ಇದೊಂದು ಬಾಕ್ಸ್ ಅಂತ ಅನ್ಕೊಡ್ರಿ. ಇದು ಬಾಕ್ಸ್ ಯಾವ ತರ ಡಯಾಗ್ರಾಮ್ ಇದೆ ಅಂತ ಅಂದ್ರೆ, ಇಲ್ಲಿ ಇದು ಭೂಮಿ ಅಂತ ಅನ್ಕೊಡ್ರಿ. ಈ ಭೂಮಿಯ ಈ ಕಡೆ ಅರ್ಧ ಮೇಲಿದೆ, ಓಕೆ, ಆಮೇಲೆ ಈ ಕಡೆ ಕೆಳಗಡೆ ಅರ್ಧ ಇದೆ ಅಂತ ಅನ್ಕೊಡ್ರಿ. ಇಲ್ಲಿ ಭೂಮಧ್ಯ ರೇಖೆ ಇದು. ಸೊ ಭೂಮಧ್ಯ ರೇಖೆಯ 10 ಡಿಗ್ರಿ ಮೇಲೆ 10 ಡಿಗ್ರಿ ಕೆಳಗಡೆ ಇಲ್ಲಿ ನಮಗೇನ್ ಕಂಡು ಬರುತ್ತಲ್ಲ ಇದು, ಇದನ್ನ ನಾವೇನಂತ ಕರಿತೀವಿ, ಟ್ರಾಪಿಕಲ್ ಎವರ್ ಗ್ರೀನ್. ನೋಡ್ರಿ, ಟ್ರಾಪಿಕಲ್ ಎವರ್ ಗ್ರೀನ್ ಅಂತ ಕರಿತೀವಿ ಸಸ್ಯವರ್ಗವನ್ನ. ಅರ್ಥ ಆಯ್ತಾ. ಸೊ ಈ ತರ ಇದನ್ನ ಕೂಡ ನಾವು ನೆನ್ಪಿಟ್ಕೊಳ್ಬಹುದು. ನೋಡೋಣ ಮತ್ತೇನೇನು ಅಂಶಗಳು ಇಲ್ಲಿ ನಮ್ಗೆ ಕಂಡು ಬರುತ್ತೆ. ಸ್ವಲ್ಪ ವಿಡಿಯೋ ಲೆಂಗ್ದಿನೇ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಇದೆ, ಎಲ್ಲಾನು ಕೂಡ ಅಧ್ಯಯನ ಮಾಡ್ಕೊಳ್ಬೇಕಾಗತ್ತೆ. ನೀವು ಈಸಿಯಾಗಿ ಕಲಿಯೋಣ.
ಆಮೇಲೆ ಯಾವ್ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ ಇದು ಅಂತ ಅಂದ್ರೆ ಅಮೆಝಾನ್ ಲೋಲ್ಯಾಂಡ್ಸ್ ಅಂತ ಹೇಳ್ತಾ ಇದಾರೆ. ಅಮೆಝಾನ್ ಕಾಡುಗಳು ಅಂತ ಕರಿತೀವಲ್ಲ ನೋಡ್ರಿ, ಇದೆಲ್ಲ ಅಮೆಝಾನ್ ಕಾಡು ಕಂಡು ಬರುತ್ತಲ್ಲ ಇಲ್ರಿ. ಸೊ ಇಲ್ಲಿ ಕಂಡು ಬರುತ್ತೆ. ಕಾಂಗೋ ದೇಶಗಳಲ್ಲೆಲ್ಲ ಈ ಕಾಂಗೋ ಬಸ್ಸಿನ ಸುತ್ತಮುತ್ತ ಎಲ್ಲ ಕಂಡು ಬರುತ್ತೆ ನಮಗೆ, ಇಲ್ಲಿ ಆಫ್ರಿಕಾದಲ್ಲೆಲ್ಲ ಕಂಡು ಬರುತ್ತೆ. ಹಾಗೇನೆ ಮಲೇಷಿಯಾ ಫಿಲಿಪೈನ್ಸ್ ಅಲ್ಲಿ ಕಂಡು ಬರುತ್ತೆ ನೋಡ್ರಿ, ಇಲ್ಲಿ ಮಲೇಷಿಯಾ ಫಿಲಿಪೈನ್ಸ್ ನಮ್ಗೆ ಇಲ್ಲಿ ಕಂಡು ಬರುತ್ತಲ್ಲ. ಸೊ ಈ ಭಾಗದಲ್ಲೂ ಇದು ನಮಗಿದೆ. ಆಮೇಲೆ ಇಂಡೋನೇಷಿಯಾ, ಸಿಂಗಪೂರ್, ಪಪುವಾ ನ್ಯೂಗಿನಿಯಾ ಇಲ್ಲೆಲ್ಲ ಇಂಡೋನೇಷಿಯಾ, ಸಿಂಗಪೂರ್ ಎಲ್ಲ ಇಲ್ಲೇ ಕಂಡು ಬರೋದು ಅಲ್ವಾ. ಸೊ ಈ ತರ ನೀವು ಬರೀ ಹೆಸರು ನೆನ್ಪಿಟ್ಕೊಳ್ಬಾರ್ದು ದೇಶಗಳದ್ದು, ಅದ್ರ ಜೊತೆ ಮ್ಯಾಪ್ ನೋಡ್ತಾ ಹೋಗ್ಬೇಕು ಅಕ್ಕಪಕ್ಕದಲ್ಲಿ. ಸರ್ ನಾವೆಲ್ಲಿದ್ ನೋಡೋಣ ಅಂತಂದ್ರೆ ಅದಕ್ಕೆ ಅಟ್ಲಾಸ್ ಪರ್ಚೇಸ್ ಮಾಡ್ಬೇಕು ನೀವೆಲ್ಲರೂ. ಅಟ್ಲಾಸ್ ಅನ್ನ ನೋಡಿದಾಗ ಇಂಥದ್ದೆಲ್ಲ ತುಂಬಾ ಈಸಿಯಾಗಿ ನಿಮಗೆ ನೆನಪುಳಿತಾ ಹೋಗುತ್ತೆ. ಓಕೆ, ಸೊ ಇಷ್ಟ ಅಂಶ ನಿಮಗೆ ಗೊತ್ತಿರಲಿ. ಒಂದ್ ನಿಮಿಷ. ಓಕೆ, ಈ ಏರಿಯಾಗಳದು. ಕ್ಲೈಮೇಟ್ ಹೇಗಿರುತ್ತೆ ಇಲ್ಲಿ? ಕ್ಲೈಮೇಟ್ ತುಂಬಾ ಮುಖ್ಯ ಆಗುತ್ತಲ್ಲ. ಸೊ ಕ್ಲೈಮೇಟ್ ಹೇಗಿರುತ್ತೆ ಸರ್ ಇಲ್ಲಿದು ಅಂತ ನಾವು ನೋಡಿದಾಗ, ಟೆಂಪರೇಚರ್ ಈ ಭಾಗದಲ್ಲಿ ನಮಗೆ ಕಂಡು ಬರೋದು 25 ಡಿಗ್ರಿ ಸೆಲ್ಸಿಯಸ್ ನಿಂದ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ವರ್ಷ ಪೂರ್ತಿ. ಇಲ್ಲಿ ಟೆಂಪರೇಚರ್ ವೇರಿಯೇಷನ್ ಆಗಲ್ಲ, ಈ ಭಾಗದಲ್ಲಿ ಜಾಸ್ತಿ ಫಿಕ್ಸ್ ಇರುತ್ತೆ. ಭೂಮಧ್ಯ ರೇಖೆ ಅಲ್ವಾ ಇದು, ಆ ಕಾರಣಕ್ಕಾಗಿ ಇಲ್ಲಿ ಮಳೆ 160 ಸೆಂಟಿಮೀಟರ್ ನಿಂದ 350 ಸೆಂಟಿಮೀಟರ್ ವರೆಗೂ ಆಗುತ್ತೆ. ಭೂಮಧ್ಯ ರೇಖೆ ಬಳಿ ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಆ ಕಡೆ ಈ ಕಡೆ ಹೋದಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲೈಮೇಟ್ ಟೈಪ್ ನೋಡಿದ್ರೆ ಹಾಟ್ ಇರುತ್ತೆ ಇಲ್ಲಿ ಕ್ಲೈಮೇಟು, ಆಮೇಲೆ ವೆಟ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಹಾಟ್ ಇದೆ ಯಾಕೆ? ಬಿಸಿಲಿದೆ. ವೆಟ್ ಯಾಕೆ ಅಂದ್ರೆ ಮಳೆ ಆಗುತ್ತೆ. ಹಾಟ್ ಇರೋ ಕಾರಣ ಏನು? ಬಿಸಿಲು ಇಲ್ಲಿ ಜಾಸ್ತಿ, ಭೂಮಧ್ಯ ರೇಖೆ ಅಲ್ವಾ ಇದು, ಭೂಮಧ್ಯ ರೇಖೆ ಇರೋದ್ರಿಂದ ಇಲ್ಲಿ ಬಿಸಿಲು ಜಾಸ್ತಿ. ಮತ್ತೆ ವೆಟ್ ಯಾಕಿದೆ ಸರ್ ಅಂತಂದ್ರೆ ಮಳೆ ಆಗುತ್ತೆ ಸಿಕ್ಕಾಪಟ್ಟೆ ಅಲ್ಲಿ ಅಲ್ವಾ, ಅದಕ್ಕೋಸ್ಕರ ಅದನ್ನ ಹಾಟ್ ಅಂಡ್ ವೆಟ್ ಈಕ್ವೆಟೋರಿಯಲ್ ಕ್ಲೈಮೇಟ್ ಅಂತ ಕರೀತಾರೆ. ಸರಿ, ಆಮೇಲೆ ಇಲ್ಲಿ ಮತ್ತೆ ನೋಡಿದಾಗ ದ ಅನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ಈಸ್ ಸ್ಮಾಲ್. ನೋಡ್ರಿ ಇಲ್ಲಿ ಏನಿದು ಅಂತ ಅಂದ್ರೆ ರೇಂಜ್ ಅಂದ್ರೆ ವ್ಯತ್ಯಾಸ. ಸ್ಮಾಲ್ ಇದೆ, ಟೆಂಪರೇಚರ್ ನ ರೇಂಜ್ ಸ್ಮಾಲ್ ಅಂತ ಅಂದ್ರೆ ಹೆಚ್ಚು ಕಮ್ಮಿ ವ್ಯತ್ಯಾಸ ಕಡಿಮೆ ಇರುತ್ತೆ. ಈಗ ಉದಾಹರಣೆಗೆ ಜನವರಿನಲ್ಲಿ 25 ಡಿಗ್ರಿ ಇದೆ ಅಂತ ಅಂದ್ರೆ ಅದು ಬೇಸಿಗೆಯಲ್ಲಿ ಬಂದಾಗ 28 ಆಗಿರುತ್ತೆ, ಚಳಿಗಾಲದಲ್ಲಿ ಬಂದಾಗ ಬಹಳ ಅಂದ್ರೆ 23 ಅಥವಾ 24 ಇರುತ್ತೆ. ಅಂದ್ರೆ ವ್ಯತ್ಯಾಸ ಹೆಚ್ಚು ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದಾರೆ. ರೇಂಜ್ ಫಿಕ್ಸ್ ಇರುತ್ತೆ, ರೇಂಜ್ ವ್ಯತ್ಯಾಸ ಕಡಿಮೆ ಇದೆ ಅದನ್ನ ಹೇಳ್ತಾ ಇದಾರೆ, ನೆನ್ಪಿಟ್ಕೊಡ್ರಿ. ಸೊ ಅದಕ್ಕೋಸ್ಕರ ಇದನ್ನ ಈಕ್ವೇಬಲ್ ಕ್ಲೈಮೇಟ್ ಅಂತಾನು ಕೂಡ ಕರೀತಾರೆ. ಏನಂತ ಕರೀತಾರೆ? ಈಕ್ವೇಟೇಬಲ್ ಕ್ಲೈಮೇಟ್ ಅಂತ ಕೂಡ ಕರೀತಾರೆ ಇದನ್ನ. ಆಮೇಲೆ ದ ರೀಜನ್ ಎಕ್ಸ್ಪೀರಿಯನ್ಸಸ್ ಇಂಟೆನ್ಸ್ ಇನ್ಸೋಲೇಷನ್ ಅಂಡ್ ಹೈಯರ್ ಟೆಂಪರೇಚರ್ಸ್ ಥ್ರೂ ಔಟ್ ದ ಇಯರ್ ಅಂತ ಹೇಳ್ತಾ ಇದಾರೆ. ನಾನು ಇನ್ನೊಂದು ಮಾಡ್ತಿದ್ದೆ, ಈ PDF ಅನ್ನ ನಾನು ಶೇರ್ ಮಾಡಿರ್ತೀನಿ ನಮ್ಮ ಪಾಂಚನ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ನೋಡ್ಕೊಂಡು ಜಾಯಿನ್ ಆಗಿರಿ. ಆಮೇಲೆ ಇದನ್ನ ಪ್ರಿಂಟ್ ತಗೊಳ್ರಿ, ಒಂದ್ಸಾರಿ ಹ್ಯಾಂಡ್ ರಿಟನ್ ಕೂಡ ಮಾಡ್ಕೊಳ್ರಿ. ಶಾರ್ಟ್ ನೋಟ್ಸ್ ಶಾರ್ಟ್ ಆಗಿರ್ಲಿ, ಡೀಟೇಲ್ ಆಗೆಲ್ಲ ಬರ್ಕೊಳ್ಬಾರ್ದು. ಇಲ್ಲಿ ಇಂಟೆನ್ಸ್ ಇನ್ಸೋಲೇಷನ್ ಇರುತ್ತೆ. ಇನ್ಸೋಲೇಷನ್ ಅಂತ ಅಂದ್ರೆ ಸೂರ್ಯನಿಂದ ಬರುವಂತ ಕಿರಣಗಳು, ಸೂರ್ಯನ ಬಿಸಿಲು. ಟೆಂಪರೇಚರ್ ಅಂತೂ ಹಾಗಿರುತ್ತೆ ವರ್ಷ ಪೂರ್ತಿ ಇಲ್ಲಿ. ಆಮೇಲೆ ಟಾರೆನ್ಶಿಯಲ್ ರೇನ್ ನಮಗೆ ಕಂಡು ಬರುತ್ತೆ ಇಲ್ಲಿ. ಏನ್ ಸರ್ ಟಾರೆನ್ಶಿಯಲ್ ರೇನ್ ಅಂತ ಅಂದ್ರೆ? ಪರಿಸರಣ ಮಳೆ ಅಂತ ಕರಿತೀವಿ ನೋಡ್ರಿ. ಪರಿಸರಣ ಮಳೆ ಅಂತ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಸಿಲಿರುತ್ತೆ, ಮಧ್ಯಾಹ್ನ ಮೋಡ ಆಗತ್ತೆ, ಸಂಜೆ 4 ಗಂಟೆ ಸುಮಾರು ಮಳೆ ಆಗತ್ತೆ. ಅದನ್ನ ಏನಂತ ಕರಿತೀವಿ? ಪರಿಸರಣ ಮಳೆ, ಟಾರೆನ್ಶಿಯಲ್ ರೇನ್ ಅಂತ ಕರಿತೀವಿ ಇದನ್ನ. ಯಾವ ಭಾಗದಲ್ಲಿ ಆಗ್ತಾ ಇದೆ ಇದು? ಭೂಮಿಯ ಭೂಮಧ್ಯ ರೇಖೆಯ 10 ಡಿಗ್ರಿ ಆ ಕಡೆ 10 ಡಿಗ್ರಿ ಈ ಕಡೆ, ಈ ಭಾಗದಲ್ಲಿ ಆಗ್ತಾ ಇರುವಂತಹ ಒಂದು ವಾಯುಗುಣ ಇದು ನಮಗೆ ಕಂಡು ಬರ್ತಾ ಇರೋದು. ಓಕೆ, ಸೊ 4 ಗಂಟೆ ಮಳೆ ಅಥವಾ ಶಾವರ್ಸ್ ಅಂತ ಕೂಡ ಕರೀತಾರೆ ಅದನ್ನ. ಇಲ್ಲಿ ಪ್ರತಿ ವರ್ಷ ಮಳೆ ಆಗುವಂತದ್ದು ಸುಮಾರು 160 ರಿಂದ 350 ಸೆಂಟಿಮೀಟರ್ ಮಳೆ ಆಗುತ್ತೆ. ಆಮೇಲೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಇಯರ್. ಮಳೆ ಏನಾಗುತ್ತೆ ಅಂತಂದ್ರೆ ವರ್ಷ ಪೂರ್ತಿ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಮಳೆ, ಚಳಿಗಾಲದಲ್ಲಿ ಇಲ್ಲ, ಆ ತರ ಏನೂ ಇಲ್ಲ, ವರ್ಷ ಪೂರ್ತಿ ಮಳೆ ಆಗುತ್ತೆ ಇಲ್ಲಿ. ಅದೊಂದು ತುಂಬಾ ಮುಖ್ಯವಾದಂತ ವಿಚಾರ. ನೆಕ್ಸ್ಟ್ ನಾವು ನೋಡಿದ್ರೆ ಇಲ್ಲಿ ವೆಜಿಟೇಷನ್ ಸಸ್ಯವರ್ಗ ಎಂತದ್ದಿದೆ ಅಂತ ನೋಡಿದ್ರೆ, ಹೈ ಟೆಂಪರೇಚರ್ ಇರೋದ್ರಿಂದ ಹಾಗೇನೆ ಅಬಂಡೆಂಟ್ ರೈನ್ಫಾಲ್, ಮಳೆ ಸಿಕ್ಕಾಪಟ್ಟೆ ಆಗೋದ್ರಿಂದ ನಮಗಿಲ್ಲಿ ವೆಜಿಟೇಷನ್ ತುಂಬಾ ಡೆನ್ಸ್ ಆಗಿದೆ. ಓಕೆ, ಅಂದ್ರೆ ತುಂಬಾ ದಟ್ಟದಾಗಿರುವಂತಹ ಕಾಡುಗಳಲ್ಲಿ ನಮಗೆ ಇಲ್ಲಿ ಕಂಡು ಬರುತ್ತೆ. ಲಕ್ಸುರಿಯೆಂಟ್ ಸಿಕ್ಕಾಪಟ್ಟೆ ಸಸ್ಯವರ್ಗ ಕಂಡು ಬರುತ್ತೆ. ಆಮೇಲೆ ಎವರ್ಗ್ರೀನ್, ನಿತ್ಯ ಹರಿದ್ವರ್ಣ, ವರ್ಷ ಪೂರ್ತಿ ಹಸಿರಾಗಿರುವಂತಹ ಎಲೆಗಳ ಮರಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ದೀಸ್ ಫಾರೆಸ್ಟ್ ಸಪೋರ್ಟ್ ಮ್ಯಾಕ್ಸಿಮಮ್ ಡೈವರ್ಸಿಟಿ ಆಫ್ ಫ್ಲೋರಾ ಅಂಡ್ ಫೌನಾ. ನೆನ್ಪಿಟ್ಕೊಡ್ರಿ, ಅತಿ ಹೆಚ್ಚು ಡೈವರ್ಸಿಟಿ ನಮಗೆ ಇಲ್ಲೇ ಕಂಡು ಬರೋದು, ವಿವಿಧ ಜಾತಿಯ ಸಸ್ಯಗಳು. ಅಮೆಝಾನ್ ಫಾರೆಸ್ಟ್ ನೋಡಿದಿರಿ ನೀವು, ಅಣಕೊಂಡ ಮೂವಿಗಳೆಲ್ಲ ಕಂಡು ಬರುತ್ತಲ್ಲ, ನೋಡ್ರಿ ಎಷ್ಟು ವಿಧವಾದಂತ ಸಸ್ಯವರ್ಗ ಅಲ್ಲಿದೆ ಅಲ್ವಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಟರ್ಮ್, ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು ಇದನ್ನ. ಓಕೆ, ಇದ್ರದ್ದು ರೇಂಜ್ ಕಡಿಮೆ ಇರುತ್ತೆ. ಏನ್ರಿ ಯಾವ್ದು ರೇಂಜ್? ಅದು ಟೆಂಪರೇಚರ್ ರೇಂಜ್ ಕಡಿಮೆ ಇರುತ್ತೆ, ನೆನ್ಪಿಟ್ಕೊಳ್ರಿ. ಆಮೇಲೆ ದೇ ಹ್ಯಾವ್ ಮಿಕ್ಸ್ಡ್ ಸ್ಪೀಶೀಸ್ ಡಿಸ್ಟ್ರಿಬ್ಯೂಷನ್, ಬಹಳಷ್ಟು ವಿಧದ ಸ್ಪೀಸೀಸ್ ಇಲ್ಲಿ ಕಂಡು ಬರುತ್ತೆ. ಮೆನಿ ಸ್ಪೀಶೀಸ್ ಬಟ್ ಫೀವರ್ ಇಂಡಿವಿಜುವಲ್ ಪರ್ ಸ್ಪೀಶೀಸ್. ಏನ್ ಹೇಳ್ತಾ ಇದಾರೆ ಗೊತ್ತಾ? ಇದೊಂದು ನಿತ್ಯ ಹರಿದ್ವರ್ಣ ಕಾಡ್ ಅನ್ಕೊಡ್ರಿ. ಇಲ್ಲಿ ತೆಂಗಿನ ಮರಗಳಿದಾವ ಅನ್ಕೊಡ್ರಿ, ತೆಂಗಿನ ಮರ ಒಂದ್ 4 ಇರುತ್ತೆ ಅಷ್ಟೇ. ಮತ್ತೆ ಯಾವ್ದೋ ಒಂದು ಮರ, ಮಾವಿನ ಮರ ಒಂದು 4 ಇರುತ್ತೆ ಅಷ್ಟೇ. ಅಂದ್ರೆ
ವೈವಿಧ್ಯತೆ ಜಾಸ್ತಿ ಇದೆ, ಒಂದೇ ಜಾತಿಯ ಮರಗಳ ಸಂಖ್ಯೆ ಕಡಿಮೆ ಇದೆ. ನೆನ್ಪಿಟ್ಕೊಡ್ರಿ, 100 ಮಾವಿನ ಮರ ಅದ್ರ ಪಕ್ಕ ಒಂದ್ 100 ತೆಂಗಿನ ಮರ ಹಾಗಿರಲ್ಲ. ಒಂದ್ 4 ಮಾವಿನ ಮರ ಅದ್ರ ಪಕ್ಕ ತೆಂಗಿನ ಮರ, ಈ ತರ ವೈವಿಧ್ಯತೆ ಜಾಸ್ತಿ, ಒಂದೇ ಜಾತಿಯ ಮರಗಳ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ಫಿಲಿಮ್ಸ್ ಅಲ್ಲಿ ಕೇಳ್ತಿರ್ತಾರೆ ಇವುಗಳನ್ನ. ಈ ವರ್ಡ್ಗಳು, ಇದೇ ಲೈನ್ಗಳು ಬರುತ್ತೆ ನಿಮ್ ಎಕ್ಸಾಮ್ ನಲ್ಲಿ, ನೆನ್ಪಿಟ್ಕೊಡ್ರಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡಿದಾಗ ಇಲ್ಲಿದೆ ನೋಡ್ರಿ, ಬಟ್ ಫೀವರ್ಸ್ ಇಂಡಿವಿಜುವಲ್ ಪರ್ ಸ್ಪೀಶೀಸ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಕಡಿಮೆ ಇರುತ್ತೆ, ಯಾವ್ದು ಕಡಿಮೆ? ಸಂಖ್ಯೆ ಕಡಿಮೆ ಬಟ್ ವೈವಿಧ್ಯತೆ ಜಾಸ್ತಿ ಅಲ್ವಾ, ಆ ತರ. ದೆನ್ ಇಂಪಾರ್ಟೆಂಟ್ ಟ್ರೀ ಸ್ಪೀಶೀಸ್ ಯಾವ್ಯಾವ್ದು ಇಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡಿದ್ರೆ, ಗಮನ ಇಟ್ಕೊಂಡು ನೋಡಿ. ಅಲ್ಲಿ ಎಬೋನಿ, ಮಹಾಗಣಿ, ಐನಿ, ರೋಸ್ವುಡ್, ಸಿಂಚೋಣ ಅಥವಾ ಸಿಂಖೋಣ, ಗ್ರೀನ್ ಹಾರ್ಟ್, ಡೈವುಡ್, ಇಂತಹ ಎಲ್ಲ ಮರಗಳಲ್ಲಿ ಕಂಡು ಬರುತ್ತೆ. ಇವನ್ನೇನು ಬೇರೆ ಪರ್ಯಾಯ ವ್ಯವಸ್ಥೆಯಲ್ಲಿ ನೀವು ಹೆಸರು ನೆನಪಿಟ್ಟುಕೊಳ್ಳೇಬೇಕಾಗತ್ತೆ, ಬೈ ಹಾರ್ಟ್ ಮಾಡ್ಬೇಕಾಗತ್ತೆ ಅವುಗಳನ್ನ. ಓಕೆ, ಅದಾದ ನಂತರ ವೆಜಿಟೇಷನ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಸಸ್ಯವರ್ಗದ ರಚನೆ ಯಾವ ತರ ಇಲ್ಲಿ ಇದೆ ಅಂತ ನೋಡಿದ್ರೆ, ವೆಜಿಟೇಷನ್ ಹ್ಯಾಸ್ ಅ ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ್ ವಿತ್ ಜನರಲಿ ಥಿಕ್ ಡಿಸ್ಟಿಂಕ್ಟ್ ಲೇಯರ್ ಆಫ್ ವೆಜಿಟೇಷನ್. ಅಂದ್ರೆ ಒಂದ್ ಸ್ವಲ್ಪ ಗಿಡ್ಡ ಮರಗಳು, ಅದ್ರ ಪಕ್ಕ ಅದಕ್ಕಿಂತ ಎತ್ತರದ ಮರಗಳು, ಅದಕ್ಕಿಂತ ಪಕ್ಕದಲ್ಲಿ ದೊಡ್ಡದಾದಂತ ಮರಗಳು, ಆಮೇಲೆ ಸ್ವಲ್ಪ ನದಿ, ಈ ತರ ಇಲ್ಲಿ ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ್ ನಮಗೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಎಫಿಫೈಟ್ಸ್ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 2022ರಲ್ಲಿ ಕೇಳಿದ್ರಿ ಇದನ್ನ, ಎಫಿಫೈಟ್ಸ್ ಅಂದ್ರೆ ಏನು ಅಂತ. ಎಫಿಫೈಟ್ಸ್ ಅಂತ ಅಂದ್ರೆ ಇವು ಮರದ ಮೇಲೆ ಮರ ಬೆಳೆಯುವಂತ ಸಸ್ಯಗಳು. ಉದಾಹರಣೆಗೆ ಇದೊಂದು ಮರದ ಕೊಂಬೆ ಇದೆ ಅಂತ ಅನ್ಕೊಳ್ರಿ. ಸೊ ಈ ಮರದ ಕೊಂಬೆ ಮೇಲೆ ಇನ್ನೊಂದು ಸಸ್ಯ ಬೆಳೆಯುತ್ತಲ್ಲ, ಅದನ್ನ ಎಫಿಫೈಟ್ ಅಂತ ಕರೀತಾರೆ. ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು ಇದ್ರ ಫೋಟೋ ಯಾವ ತರ ಇದೆ ಅಂತ. ಓಕೆ, ನೆನ್ಪಿಟ್ಕೊಡ್ರಿ ಎಫಿಫೈಟ್ ಅಂದ್ರೆ. ಎಫಿಫೈಟ್ಸ್ಗೆ ಉದಾಹರಣೆ ಆರ್ಕಿಡ್ಸ್ ಅಂಡ್ ಬ್ರೊಮೆಲಿಯಾಡ್ಸ್ ಅಂತ ಬರುತ್ತೆ, ನೋಡ್ಕೊಳ್ಬಹುದು. ಈಗ ಒಂದ್ ಮರ ಇದೆ ಅಂತಂದ್ರೆ ದೊಡ್ಡ ಮರ, ಆ ದೊಡ್ಡ ಮರದ ಕೊಂಬೆ ಮೇಲೆ ಒಂದ್ ಸಣ್ಣ ಸಸ್ಯ ಬೆಳೆಯುತ್ತೆ, ಅದನ್ನ ಎಫಿಫೈಟ್ ಅಂತ ಕರೀತಾರೆ. ಇನ್ನು ಹ್ಯೂಮನ್ ಇಂಪ್ಯಾಕ್ಟ್ ಯಾವ ತರ ಆಗಿದೆ ಇದ್ರ ಮೇಲೆ ಅಂತ ನೀವು ನೋಡಿದ್ರೆ, ದೀಸ್ ಫಾರೆಸ್ಟ್ ವರ್ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟೆಡ್. ಇವುಗಳನ್ನ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ವಾಣಿಜ್ಯ ಉದ್ದೇಶಗಳಿಗೋಸ್ಕರ ತುಂಬಾ ಶೋಷಣೆ ಮಾಡಿದ್ದಾರೆ ಈ ಕಾಡುಗಳ ಮೇಲೆ. ಫಾರ್ ಪ್ಲಾಂಟೇಶನ್ ಆಫ್ ಅಗ್ರಿಕಲ್ಚರ್ ಕ್ಯಾಶ್ ಕ್ರಾಪ್ಸ್ ಲೈಕ್ ಶುಗರ್ ಕೇನ್, ರಬ್ಬರ್. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲ ರೀತಿಯ ಸಸ್ಯವರ್ಗವನ್ನ ನಾಶ ಮಾಡಿ ಅಲ್ಲಿ ಕಬ್ಬನ್ನ ಮತ್ತು ರಬ್ಬರ್ ಗಳನ್ನ ಬೆಳೆಯುತ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಹೆವಿ ಡಿಫಾರೆಸ್ಟೇಷನ್ ಕಂಟಿನ್ಯೂಸ್ ಮೇನ್ಲಿ ಫಾರ್ ಪಾಮ್ ಆಯಿಲ್ ಪ್ಲಾಂಟೇಶನ್ಸ್. ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಕಾಡನ್ನ ನಾಶ ಮಾಡಿ ಅಲ್ಲಿ ಪಾಮ್ ಮರಗಳನ್ನ ಬೆಳೆಸ್ತಾ ಇದ್ದಾರೆ ಆಯಿಲ್ಗಳಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶಿಫ್ಟಿಂಗ್ ಕಲ್ಟಿವೇಶನ್ ಕೂಡ ನಡೀತಾ ಇದೆ ಟ್ರೈಬಲ್ ಗ್ರೂಪ್ ನಿಂದ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅದರಿಂದನೂ ಕೂಡ ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಕಂಡು ಬರುವಂತಹ ಟ್ರೈಬಲ್ ಗ್ರೂಪ್ಗಳು ಅಂತ ನೋಡಿದ್ರೆ, ಸೆಮಾಂಗ್ ಮಲೇಷ್ಯಾದಲ್ಲಿದೆ, ಅಮೆಜಾನ್ ಇಂಡಿಯನ್ಸ್ ಸೌತ್ ಅಮೆರಿಕಾದಲ್ಲಿದೆ, ಪಿಗ್ಮೀಸ್ ಅನ್ನುವಂಥದ್ದು ಕಾಂಗೋ ಬಸ್ಸಿನಲ್ಲಿ ಕಂಡು ಬರುವಂತಹ ಟ್ರೈಬಲ್ ಗ್ರೂಪ್ಗಳು. ಟ್ರೈಬಲ್ ಅಂತ ಅಂದ್ರೆ ಬುಡಕಟ್ಟು ಸಮುದಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೊಂದು ತುಂಬಾ ಮುಖ್ಯವಾಗಿರುವಂತಹ ಅಂಶ ಆಗಿತ್ತು. ಯಾವ್ದಿದು? ಟ್ರಾಪಿಕಲ್ ರೈನ್ ಫಾರೆಸ್ಟ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ನಾನು ಚಿತ್ರದಲ್ಲಿ ಕೂಡ ತೋರಿಸಿದೀನಿ ನಿಮ್ಗೆ ಯಾವ ತರ ಇದು ಕಂಡು ಬರುತ್ತೆ ಅಂತ. ಸರಿ, ಮುಂದಿನ ನೋಡೋಣ. ಸರಿ, ನಾವು ಮುಂದಿನ ನೋಡೋದಾದ್ರೆ ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಬರುತ್ತೆ. ಡೆಸಿಡ್ಯೂಸ್ ಅಂತ ಅಂದ್ರೆ ಎಲೆ ಉದುರುವಂತದ್ದು, ಟ್ರಾಪಿಕಲ್ ಅಂತ ಅಂದ್ರೆ ಉಷ್ಣವಲಯದ, ಡೆಸಿಡ್ಯೂಸ್ ಅಂತ ಅಂದ್ರೆ ಎಲೆ ಉದುರುವ ಕಾಡುಗಳು ಅಂತ ಕಂಡು ಬರುತ್ತೆ. ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಅಂತಾನು ಕೂಡ ಕರೀತಾರೆ ಇವುಗಳನ್ನ. ಉಷ್ಣವಲಯದ ಮಾನ್ಸೂನ್ ಅರಣ್ಯಗಳು ಅಂತಾನು ಕೂಡ ಇವುಗಳನ್ನ ಕರೀಲಾಗುತ್ತೆ. ಸರಿ, ಹಾಗಾದ್ರೆ ನೋಡೋಣ ಇಲ್ಲಿ ಏನೇನಿದೆ. ಮೊದಲು ನಾನು ತೋರಿಸ್ತೀನಿ ನಿಮ್ಗೆ ಡೈಗ್ರಾಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ. ಇದು ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ನಮಗೆ ಭಾರತದಲ್ಲೆಲ್ಲ ಕಂಡು ಬರುತ್ತೆ. ಈ ಕಡೆ ಮಯನ್ಮಾರ್, ವಿಯೆಟ್ನಾಂ ಇಲ್ಲೆಲ್ಲ ಕಡೆ ಕಂಡು ಬರ್ತಾ ಇದೆ. ಇಲ್ಲಿ ಟ್ರಾಪಿಕಲ್ ಅಲ್ಲಿ ಅದು ಮೊದಲೇದಿತ್ತು ಇಲ್ಲಿ ಅಲ್ವಾ. ಸೊ ಈಗ ಆಸ್ಟ್ರೇಲಿಯಾದ ಮೇಲಿನ ಭಾಗದಲ್ಲಿ, ಆಮೇಲೆ ಆಫ್ರಿಕಾ ಖಂಡದ ಕೆಳಗಿನ ಭಾಗದಲ್ಲೆಲ್ಲ ಕಂಡು ಬರ್ತಾ ಇದೆ. ಹಾಗೇನೆ ನಮಗೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ, ಅಮೆಜಾನ್ ಫಾರೆಸ್ಟ್ ನ ಕೆಳಗಡೆ ಅಲ್ವಾ. ಸರಿ, ನೋಡೋಣ. ಇದು ನಮಗೆ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಇಲ್ಲಿ ಚಿತ್ರದಲ್ಲಿ ನೋಡಿದ್ರೆ 10 ಡಿಗ್ರಿಯಿಂದ 25-35 ಕಂಡು ಬರುತ್ತೆ. ನೋಡೋಣ ಎಲ್ಲಿ, ಈ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ. ಒಂದು ಬಾಕ್ಸ್ ಮಾಡಿದೀನಿ. ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಅಂತ ಕರುತ್ತೆ. ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ನೋಡೋಣ, ಸ್ವಲ್ಪ ಅಲ್ಲಿ ಮುಗಿಸ್ಕೊಂಡು ಬರೋಣ, ಅದನ್ನ ಅಧ್ಯಯನ ಮಾಡೋಣ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೋಡಿ 10 ಡಿಗ್ರಿಯಿಂದ, ಈಗ ಉದಾಹರಣೆ ಇದು ಭೂಮಿ ಅಂತ ತಗೊಂಡ್ರೆ ಇದು 0, ಈ ಕಡೆ 10, 10, 10ರಿಂದ ಈ ಕಡೆ 25, ಈ ಕಡೆ 25. ಸೊ ಇಲ್ಲಿ ನಮ್ಗೆ ಕಂಡು ಬರುವಂತದ್ದು ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಆಗಿದೆ. ಯಾವ್ಯಾವ ಏರಿಯಾದಲ್ಲಿ ಅಂತ, ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತ ಉಪಖಂಡದಲ್ಲಿ ಕಂಡು ಬರುತ್ತಿದ್ದು, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಮಯನ್ಮಾರ್, ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟ್ ಆಸ್ಟ್ರೇಲಿಯಾ, ಹಾಗೇನೆ ಕ್ಯಾರಿಬಿಯನ್ ರೀಜನ್, ಈಸ್ಟರ್ನ್ ಬ್ರೆಜಿಲ್, ಗಲ್ಫ್ ಆಫ್ ಗಿನಿಯಾ ಕೋಸ್ಟ್, ಈಸ್ಟರ್ನ್ ಆಫ್ರಿಕಾ ಅಂಡ್ ಮಡಗಾಸ್ಕರ್, ಇಲ್ಲೆಲ್ಲ ಕೂಡ ಕಂಡು ಬರ್ತಾ ಇದೆ. ಈಸಿ ಇದೆ ನೆನ್ಪಿಟ್ಕೊಳ್ಳೋಕೆ. ಹೆಸರು ನೆನ್ಪಿಟ್ಕೊಳ್ಬೇಡ್ರಿ, ದಯವಿಟ್ಟು ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಡ್ರಿ, ಕಷ್ಟ ಆಗತ್ತೆ. ಮ್ಯಾಪ್ ನೆನ್ಪಿಟ್ಕೊಳ್ರಿ ನಿಮ್ ಕಣ್ಣಲ್ಲಿ,
ಮ್ಯಾಪ್ ಇದ್ರೆ ಈಸಿ ಆಗತ್ತೆ ನೀವು ನೆನ್ಪಿಟ್ಕೊಳ್ಳೋಕೆ. ನೋಡ್ರಿ ಈ ತರ ಮ್ಯಾಪ್ ತಕ್ಕೊಳ್ಬೇಕು ನೀವು ಕೂಡ, ಅವಾಗ ನೆನ್ಪುಳಿಯುತ್ತೆ ಈಸಿಯಾಗಿ. ಸರಿ, ನಿಮ್ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡುವಾಗ ಆಯಾ ಒಂದು ಕ್ಲೈಮೇಟ್ ತಕ್ಕ ಹಾಗೆ ಮ್ಯಾಪ್ ಅನ್ನು ಕೂಡ ಮಾಡ್ಕೊಡ್ರಿ. ಇಲ್ಲಿ ನೋಡಿದಾಗ ಕ್ಲೈಮೇಟ್ ಮತ್ತು ಟ್ರೇಡ್ ವಿಂಡ್ ನ ಇನ್ಫ್ಲೂಯೆನ್ಸ್ ಅನ್ನು ನೋಡಿದಾಗ ಟ್ರೇಡ್ ವಿಂಡ್ಗಳು ಅಂತ ಬರುತ್ತೆ ಜಿಯೋಗ್ರಫಿನಲ್ಲಿ. ಜಿಯೋಗ್ರಫಿ ಕಲಿಯುವಾಗ ಕಲ್ತಿರ್ತೀರಿ ನೀವು. ಇಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ದೀಸ್ ರೀಜನ್ಸ್ ಲೈ ಇನ್ ದ ಟ್ರೇಡ್ ವಿಂಡ್ ಬೆಲ್ಟ್ ಆನ್ ದ ಈಸ್ಟರ್ನ್ ಮಾರ್ಜಿನ್ಸ್ ಆಫ್ ದ ಕಾಂಟಿನೆಂಟ್ಸ್. ಓಕೆ, ಇವೆಲ್ಲಿ ಕಂಡು ಬರುತ್ತೆ ನಮಗಂತಂದ್ರೆ ಸಾಮಾನ್ಯವಾಗಿ ದೀಸ್ ರೀಜನ್ಸ್ ಲೈ ಇನ್ ದ ಟ್ರೇಡ್ ವಿಂಡ್ ಬೆಲ್ಟ್ ಆನ್ ದ ಈಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್. ನಮ್ಮ ಭೂಖಂಡದ ಪೂರ್ವ ಭಾಗದಲ್ಲಿ ಕಂಡು ಬರ್ತಾ ಇದೆ, ಹೌದಲ್ವಾ? ಇಲ್ಲಿ ನೋಡ್ರಿ ಎಲ್ಲ ಪೂರ್ವ ಭಾಗದಲ್ಲಿ ಇದೆ. ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ, ಇದು ದಕ್ಷಿಣ ಅಮೆರಿಕಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ, ಅಲ್ಲೆಲ್ಲನೂ ಕೂಡ ಪೂರ್ವ ಭಾಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತದ್ದು ಇದು, ಅಲ್ವಾ? ಹಾಗೇನೆ ಎಕ್ಸ್ಪೀರಿಯನ್ಸ್ ಅಲ್ಟರ್ನೇಟ್ ವೆಟ್ ಅಂಡ್ ಡ್ರೈ ಸೀಸನ್ಸ್ ಡ್ಯೂ ಟು ದ ಲ್ಯಾಂಡ್ ವಾಟರ್ ಹೀಟಿಂಗ್ ಡಿಫ್ರೆನ್ಶಿಯಲ್. ನೆನ್ಪಿಟ್ಕೊಡ್ರಿ, ಇಲ್ಲಿ ವೆಟ್ ಮತ್ತು ಡ್ರೈ ಸೀಸನ್ಗಳು ಪ್ರತ್ಯೇಕವಾಗಿ ಕಂಡು ಬರುತ್ತೆ. ವೆಟ್ ಸೀಸನ್ ಕೋ ಇನ್ಸೈಡ್ಸ್ ವಿತ್ ಸಮ್ಮರ್, ಡ್ರೈ ಸೀಸನ್ಸ್ ಕೋ ಇನ್ಸೈಡ್ ವಿತ್ ವಿಂಟರ್. ನೆನ್ಪಿಟ್ಕೊಡ್ರಿ, ವ್ಯತ್ಯಾಸ ಇದೆ. ಇಲ್ಲಿ ಸಮ್ಮರ್ ನಲ್ಲಿ ವೆಟ್ ಸೀಸನ್ ಕಂಡು ಬರುತ್ತೆ, ಅಂದ್ರೆ ಮೇ ಜೂನ್ ನಲ್ಲೆಲ್ಲ ಸಮ್ಮರ್, ಅದು ಬೇಸಿಗೆಗಾಲ, ಸೂರ್ಯ ನಮಗೆ ಜಾಸ್ತಿ ಕಾಣ್ತಿರ್ತಾನೆ ಅಲ್ವಾ, ಆ ಟೈಮ್ ನಲ್ಲಿ ಮಳೆ ಜಾಸ್ತಿ ಕಂಡು ಬರುತ್ತೆ. ಡ್ರೈ ಸೀಸನ್ ಅಂದ್ರೆ ವಿಂಟರ್ ನಲ್ಲಿ, ಚಳಿಗಾಲದಲ್ಲಿ ಡ್ರೈ ಸೀಸನ್ ಕಂಡು ಬರುತ್ತೆ. ಚಳಿಗಾಲದಲ್ಲಿ ನಮಗೆ ಮಳೆ ಆಗೋದಿಲ್ಲ, ಹೌದಲ್ವಾ? ಭಾರತದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಮಳೆ ಆಗುತ್ತೋ ಅಥವಾ ಈ ಮೇ ಜೂನ್ ತಿಂಗಳಲ್ಲಿ ಮಳೆ ಆಗುತ್ತೆ? ನಾವು ಮಳೆಗಾಲ ಅಂತ ಪ್ರತ್ಯೇಕ ಮಾಡಿದೀವಿ, ಬಟ್ ಅದನ್ನ ಸಾಮಾನ್ಯವಾಗಿ ಮೇ ಜೂನ್ ಎಲ್ಲ ಏನ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಬೇಸಿಗೆ ಅಂತ ಕನ್ಸಿಡರ್ ಮಾಡ್ತಾರೆ ಭೂಗೋಳ ತಜ್ಞರು. ಸೊ ಇದು ಗೊತ್ತಿರಲಿ ನಿಮಗೆ. ಮಾನ್ಸೂನ್ ಸಾಮಾನ್ಯವಾಗಿ ಕಂಡು ಬರೋದು ನಮಗೆ ಬೇಸಿಗೆ ಕಾಲದಲ್ಲಿ. ಬೇಸಿಗೆ ಕಾಲ ಮುಕ್ತಾಯಕ್ಕೆ ಬಂದಾಗ ಚಳಿಗಾಲದಲ್ಲಿ ಮಳೆ ಆಗಲ್ಲ ನಮ್ಮಲ್ಲಿ. ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಓಕೆ, ಹಾಗೇನೆ ಸೀಸನ್ಸ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಅಂತ ನೋಡೋಣ. ಹಾಟ್ ಸೀಸನ್ ಮಾರ್ಚ್ ಟು ಮೇ. ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಅಂದ್ರೆ ಯಾವುದು? ಇದು ಭೂಗೋಳ ಅಂತ ಅನ್ಕೊಂಡ್ರೆ ಭೂಮಿಯ ಉತ್ತರ ಭಾಗ. ಈ ಉತ್ತರ ಭಾಗ ಇಲ್ಲಿ 30°C ಟು 45°C ಟೆಂಪರೇಚರ್ ಇರುತ್ತೆ. ಮಾರ್ಚ್ ಟು ಮೇ ವರೆಗೂ ಹಾಟ್ ಸೀಸನ್ ಇರುತ್ತೆ ಅಲ್ಲಿ. ಆ ಟೈಮ್ ಅಲ್ಲಿ ಮಳೆ ಕಂಡು ಬರುತ್ತೆ. ಹಾಗೇನೆ ಜೂನ್ ಟು ಸೆಪ್ಟೆಂಬರ್ 20°C ಟು 30°C ಇರುತ್ತೆ. ಅದನ್ನ ನಾವು ವೆಟ್ ಸೀಸನ್ ಅಂತ ಕರಿತೀವಿ. ಹಾಗೇನೆ ಕೋಲ್ಡ್ ಸೀಸನ್ ಅಂತ ಒಂದು ಬರುತ್ತೆ, ನವೆಂಬರ್ ಟು ಫೆಬ್ರವರಿ. ಇದು 10°C ಟು 25°C. ಈ ಟೈಮ್ ಅಲ್ಲಿ ಮಳೆ ನಮಗೆ ಕಂಡು ಬರೋದಿಲ್ಲ, ಅಲ್ವಾ? ಅದು ಗೊತ್ತಿರಲಿ. ಇನ್ನು ರೈನ್ಫಾಲ್ ನೋಡಿದಾಗ ಈ ಮಾನ್ಸೂನ್ ಸೀಸನ್ ಅಲ್ಲಿ ರೈನ್ಫಾಲ್ ನೋಡಿದ್ರೆ ನೀವು ಸುಮಾರು 50ರಿಂದ 300 ಸೆಂಟಿಮೀಟರ್ ಮಳೆ ಆಗುತ್ತೆ. ಅಲ್ಲಿ ಜಾಸ್ತಿ ಇತ್ತು ನೋಡ್ರಿ, 150ಕ್ಕಿಂತ ಜಾಸ್ತಿ ಇತ್ತು, 350ವರೆಗೂ ಹೋಗ್ತಾ ಇತ್ತು ಅಲ್ಲಿ, ಅಲ್ವಾ? ಆಮೇಲೆ ಇಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ರೈನ್ಫಾಲ್ ಇಸ್ ಕನ್ಸಂಟ್ರೇಟೆಡ್ ಇನ್ ದ 4 months ಆಫ್ ದ ವೆಟ್ ಸೀಸನ್. 4 months ಎಲ್ಲಿ ನಮಗೆ ಕಂಡು ಬರುತ್ತೆ ಜಾಸ್ತಿ? ವೆಟ್ ಸೀಸನ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ರೆ. ಯಾವ 4 month ಅದು? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಆ ಟೈಮ್ ಅಲ್ಲಿ ಜಾಸ್ತಿ ಮಳೆ ಆಗುತ್ತೆ ನಮ್ಮ ದೇಶದಲ್ಲಿ. ಮತ್ತೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಮಳೆ ಆಗುತ್ತೆ. ನ್ಯಾಚುರಲ್ ವೆಜಿಟೇಷನ್, ನೈಸರ್ಗಿಕ ಸಸ್ಯ ವರ್ಗಾವಣೆ ಇಲ್ಲಿ ನೋಡಿದ್ರೆ ವೆಜಿಟೇಷನ್ ಅಲ್ಲಿ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಅಂದ್ರೆ ಅಮೌಂಟ್ ಆಫ್ ಪ್ರೆಸಿಪಿಟೇಷನ್ ರಿಸೀವ್ಡ್. ಪ್ರೆಸಿಪಿಟೇಷನ್ ಅಂದ್ರೆ ಮಳೆ. ಓಕೆ, ಸೊ ಮಳೆ ಎಷ್ಟಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಸಸ್ಯವರ್ಗ ಬೆಳೆಯುತ್ತಂತೆ. ಆಮೇಲೆ ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ಡ್ರೈ ಸಮ್ಮರ್ ಮಂತ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್, ಎಲೆ ಉದುರುವ ಕಾಡುಗಳು ಏನ್ ಮಾಡುತ್ತೆ? ಬೇಸಿಗೆಗಾಲದಲ್ಲಿ ತಮ್ಮ ಎಲೆಗಳನ್ನ ಉದುರಿಸುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ಮಾರ್ಚ್ ಟು ಮೇ ಟೈಮ್ ಅಲ್ಲಿ ಅಲ್ಲಿ ಏನಾಗುತ್ತೆ? ಎಲೆಗಳನ್ನ ಉದುರಿಸುತ್ತೆ. ಇದರಿಂದ ಏನಾಗುತ್ತೆ? ಯಾವ ಯಾವ ಕಾರಣಕ್ಕೆ ಎಲೆಯನ್ನು ಉದುರಿಸುತ್ತೆ? ನೀರನ್ನು ಹಿಡಿದಿಟ್ಕೊಳ್ಳೋಕೆ ತಮ್ಮ ಶರೀರದಲ್ಲಿ. ಏನಾಗುತ್ತೆ ಇಲ್ಲ ಅಂದ್ರೆ ಎಲೆಗಳು ಬಾಷ್ಪೀಕರಣದ ಮುಖಾಂತರ, ಟ್ರಾನ್ಸ್ಪಿರೇಷನ್ ಅಂತ ಬರುತ್ತೆ ನೋಡ್ರಿ, ಅದು ಎಲೆ ನೀರ್ ಏನಾಗ್ಬಿಡುತ್ತೆ? ಎಲೆಗಳಿಂದ ಹೊರಗೆ ಹೋಗ್ತಾ ಇರತ್ತಲ್ಲ, ಅದನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಎಲೆಗಳನ್ನೇ ಉದುರಿಸಿ ಬಿಡುವಂತ ಕೆಲಸ ಮಾಡುತ್ತೆ. ಏನು? ಮರ ಅಥವಾ ಕಾಡು. ಇಂಪಾರ್ಟೆಂಟ್ ಟ್ರೀಸ್ ಇಲ್ಲಿ ಯಾವ್ದಿದೆ ಅಂದ್ರೆ ಟೀಕು, ಸಾಲು, ಅಕೇಶಿಯಾ, ದಿಯೋದಾರ್, ಇಕ್ಯುಲಿಪ್ಟಸ್, ಬಾಂಬು. ಬಾಂಬು ವೆರಿ ಇಂಪಾರ್ಟೆಂಟ್ ಥಿಂಗ್. ಬಾಂಬು ಅಂದ್ರೆ ನಮ್ಮ ಬಿದಿರು. ಬಿದಿರು ಎಲ್ಲಿ ಕಂಡು ಬರುತ್ತೆ? ಮ್ಯಾಂಗ್ರೋವ್ ಅಲ್ಲ, ಮಾನ್ಸೂನ್ ಫಾರೆಸ್ಟ್ ನಲ್ಲಿ, ಅಥವಾ ಈ ಒಂದು ಯಾವ್ದಿದು ನಾವೇನ್ ನೋಡ್ತಾ ಇದೀವಿ? ಟ್ರಾಪಿಕಲ್ ಎವರ್ಗ್ರೀನ್ ಅಲ್ಲ, ಎವರ್ಗ್ರೀನ್ ಮುಗಿಸಿ ಬಂತು ನಾವು ಡೆಸಿಡ್ಯೂಸ್ ಅಲ್ಲಿ ನೋಡ್ತಾ ಇದೀವಿ. ಬಿದಿರು ಕೂಡ ಎಲೆನ ಉದುರಿಸುತ್ತೆ, ನೆನ್ಪಿಟ್ಕೊಡ್ರಿ. ಅದರ ಆಧಾರದಲ್ಲಿ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯ ಮರಗಳೇ ಕಂಡು ಬರ್ತಾ ಇದೆ, ಹೆಸರನ್ನ ನೆನ್ಪಿಟ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಇವು ಕೂಡ. ಓಕೆ, ಬಾಂಬು ನಮಗೆ ಸಾಮಾನ್ಯವಾಗಿ ಕಂಡು ಬರೋದು ಎಲ್ಲಿ ಹೆವಿ ರೇನ್ ಇರುತ್ತೆ ಅಲ್ಲಿ ಕಂಡು ಬರುತ್ತೆ. ಮಳೆ ಇರಬೇಕು ಸಿಕ್ಕಾಪಟ್ಟೆ, ಅಲ್ಲಿ ಮಾತ್ರ ಕಂಡು ಬರುತ್ತೆ ಅದು. ಇನ್ನು ವೆಜಿಟೇಷನ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇದೆ ಅಂತ ನೋಡಿದ್ರೆ ಹೆವಿ ರೇನ್ಫಾಲ್ ಎಲ್ಲಿದೆ ಅಂತ ನೋಡಿದಾಗ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ, ಮಯನ್ಮಾರ್ ನಲ್ಲಿ ಎಲ್ಲ ಕಂಡು ಬರುತ್ತೆ. ಅಲ್ಲಿ ಹೈಲಿ ಡೆನ್ಸ್ ಡೆಸಿಡಿಯಸ್ ಫಾರೆಸ್ಟ್ ಗಳು ಕಂಡು ಬರುತ್ತೆ. ಹೈಲಿ ಡೆನ್ಸ್, ಸಿಕ್ಕಾಪಟ್ಟೆ ಒತ್ತೊತ್ತಾಗಿರುವಂತ ಕಾಡುಗಳಿದೆ. ಬಟ್ ಸ್ಟಿಲ್ ಲೆಸ್ ಡೆನ್ಸ್ ದ್ಯಾನ್ ಇಕ್ವೆಟೋರಿಯಲ್ ಫಾರೆಸ್ಟ್. ಅಂದ್ರೆ ಆ ಒಂದು ಭೂಮಧ್ಯ ರೇಖೆಯ ಬಳಿ ಕಂಡು ಬರುತ್ತಲ್ಲ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಅವುಗಳಷ್ಟೇನು ಒತ್ತೊತ್ತಾಗಿರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ರೀಸನ್ಸ್ ವಿತ್ ಲೆಸ್ ಪ್ರೆಸಿಪಿಟೇಷನ್
ಥೋರ್ನಿ ಸ್ಕ್ರಬ್ಲ್ಯಾಂಡ್ಸ್ ಮೇ ಬಿ ಫೌಂಡ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಇದ್ರೆ ಅಲ್ಲಿ ಮುಳ್ಳು ಕಾಡುಗಳು ಕೂಡ ಕಂಡು ಬರುತ್ತೆ, ಮುಳ್ಳಿರುವಂತಹ ಸಸ್ಯಗಳು ಕೂಡ ಕಂಡು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.